ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬ್ಲೌಸ್ ಡಿಸೈನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಅದೇ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಲ್ವ, ಅದೇ ಡಿಸೈನ್ನ ನಾನು ಇವತ್ತು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಸಿಯಾಗಿದೆ, ಸಿಂಪಲ್ ಆಗಿದೆ, ಮತ್ತು ಯಾರು ಬೇಕಾದರೂ ಈಸಿಯಾಗಿ ಹಾಕ್ಬೋದು. ಅದಕ್ಕೋಸ್ಕರ ತೋರಿಸ್ತಿದ್ದೀನಿ. ಅದು ಯಾವ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ. ಫಸ್ಟು ಒಂದು ಸರ್ಕಲ್ ಶೇಪಲ್ಲಿ ಕುಂದನ್ಸಿದ್ದಾವೆ ನೋಡಿ. ಈ ಸರ್ಕಲ್ ಶೇಪಲ್ಲಿ ಕುಂದನ್ನು, ಲವಂಗ ಸ್ಟಿಚ್ಚು, ಕುಂದನ್ನು, ಲವಂಗ ಸ್ಟಿಚ್ಚು, ಕುಂದನ್ನು, ಸ್ಟಿಚ್ಚು, ಕುಂದನ್ನು, ಲವಂಗ ಸ್ಟಿಚ್ಚು, ಕುಂದನ್ನು, ಲವಂಗ ಸ್ಟಿಚ್ಚು. ಒಟ್ಟು 5 ಕುಂದನ್ನು, 5 ಲವಂಗ ಸ್ಟಿಚ್ ಇದೆ. ಇದು ಒಂಥರ ಎಸ್ ಶೇಪಲ್ಲಿ ಬರುತ್ತೆ ನೋಡಿ. ಇಲ್ಲಿ ಫ್ಲವರ್ ಲೀಫ್ ಶೇಪಲ್ಲಿ ಈ ಥರ ಮೇಲ್ಗಡೆ ಹೋಗಿರೋ ಥರ ಬೀಡ್ಸ್ ವರ್ಕ್ ಇದೆ. ಮತ್ತು ಈ ಕಡೆ ಈ ಥರ 3 ಲವಂಗ ಸ್ಟಿಚ್ ಇದ್ದಾವೆ. ಲವಂಗ ಸ್ಟಿಚ್ಚು ಚಮಕಿ ಮೇಲೆ ಹಾಕಿರೋದು. ಈ ಥರ ಒಂಥರ ಸ್ವಲ್ಪ ಕರು ಶೇಪ್ ತಗೊಳ್ಳಿದ್ನ, ಸ್ಟ್ರೈಟ್ ಲೈನ್ ಹಾಕಕ್ಕೆ ಹೋಗ್ಬೇಡಿ. ಈ ಥರ. ಮತ್ತು ಇಲ್ಲಿ ಒಂದು ಲೀಫ್ ಶೇಪಲ್ಲಿ ಬೀಡ್ಸ್ ವರ್ಕ್ ಇದೆ ನೋಡಿ. ಮತ್ತು ಇಲ್ಲಿ 3 ಲವಂಗ ನಾಟಿದೆ. ಇಲ್ಲೊಂದು ಕುಂದನ್ನು, ಇಲ್ಲೊಂದು ಕುಂದನ್ನಿದೆ ನೋಡಿ. ಮತ್ತು ಇಲ್ಲಿ ಆ್ಯಸ್ ಇಟ್ ಈಸ್ ಸರ್ಕಲ್ ಶೇಪಲ್ಲಿ ಸೆಂಟ್ರಲ್ಲಿ ರೌಂಡ್ ಶೇಪ್ ಕುಂದನ್ನಿದೆ, ಓವಲ್ ಶೇಪಿಂದು, ಮತ್ತು ಲವಂಗ ನಾಟು. ಒಟ್ಟು 5 ಕುಂದನ್ನು, 5 ಲವಂಗ ನಾಟು ಹಾಕ್ಬೇಕು ನೋಡ್ರಿ ಇದರಲ್ಲಿ. ಈಗ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಫಸ್ಟು ಥ್ರೆಡ್ನ ಇಲ್ಲಿ ಲಾಕ್ ಮಾಡ್ಕೊಂಬಿಡ್ರಿ. ಈಗ ಹಾಕ್ಕೊಂಡು ಈಗ ಕಟ್ ವರ್ಕ್ ಬೀಡ್ಸ್ ಈ ಲೈನಲ್ಲಿ ಹಾಕ್ತೀನಿ ನೋಡಿ. ಈಗ ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಲೈನ್ ಹೆಂಗೆ ಹಾಕಿದ್ದೀವೋ ಹಂಗೆ ಹಾಕಂತ ತುಂಬ ಈಸಿಯಾಗಿ ಆಗುತ್ತೆ ನೋಡ್ರಿ ವರ್ಕು. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಲೀಫ್ ಶೇಪಲ್ಲಿ ಬೀಡ್ಸ್ ಹಾಕ್ತೀನಿ, ಇಲ್ಲಿ ಹಾಕ್ತೀನಿ ನೋಡಿರಿ. ಇಷ್ಟು ಹಾಕಿದರೆ ಇದು ಈ ಕ್ರೋಶ ಕಡ್ಡಿ ಹಾಕೋ ಡಿಸೈನು ಮುಗಿಯುತ್ತೆ. ಈಗ ನೋಡಿರಿ ಇಲ್ಲಿಂದ ಲೀಫ್ ಶೇಪಲ್ಲಿ ಫಿಲ್ ಮಾಡ್ತಿದ್ದೀನಿ. ಈಗ 3 ಲೈನ್ ಹಾಕ್ತೀನಿ. ಚೈನ್ ಹಾಕಿ, ಎಕ್ಸ್ಟ್ರಾ ಚೈನ್ ಹಾಕಿ, ಮತ್ತು ರಿವರ್ಸ್ ಬಂದು, ಮತ್ತು 4 ಬೀಡ್ಸ್ ಬಿಟ್ಟು ಮತ್ತೆ ಹಾಕ್ತಾಯಿದ್ದೀನಿ ನಾನು. ಕರೆಕ್ಟಾಗಿ ನೋಡಿ ನೀಟಾಗಿ ಹಾಕಿ. 4 ಬೀಡ್ಸ್ ಬಿಡ್ತಾಯಿದ್ದೀನಿ, ಮತ್ತೆ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತಿದ್ದೀನಿ. ಒಟ್ಟು ಇಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಎಲ್ಲ ಹಾಕಿದ್ದು ಅಲ್ಲಿಂದನೇ ಕರೆಕ್ಟಾಗಿ ಹಾಕೋಂತ ಬರ್ರಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇಲ್ಲಿ ಹಾಕ್ತೀನಿ. ಈಗ 4 ಬೀಡ್ಸ್ ಹಾಕಿ ಚೈನ್ ಹಾಕಿ, ಈಗ ಎಕ್ಸ್ಟ್ರಾ ಚೈನ್ ಹಾಕಿ, ಮತ್ತು ರಿವರ್ಸ್ ಬಂದು, ಮತ್ತು 4 ಶುಗರ್ ಬೀಡ್ಸ್ ಬಿಟ್ಟು, ಮತ್ತೆ ಚೈನ್ ಹಾಕಿ, ಮತ್ತು ಎಕ್ಸ್ಟ್ರಾ ಚೈನ್ ಹಾಕ್ತೀನಿ ನೋಡಿ. ಮತ್ತು ರಿವರ್ಸ್ ಬಂದು
ಚೈನು, ಎಕ್ಸ್ಟ್ರಾ ಚೈನು. ಈಗ 4. ಈಗ ಎಕ್ಸ್ಟ್ರಾ ಚೈನ್ ಹಾಕಲ್ಲ, ಎಂಡ್ ಲಾಕ್ ಮಾಡ್ತೀನಿ ನೋಡಿರಿ ಲಾಸ್ಟ್ ಒನ್ಗೆ. ಇದು ಬೇರೆ ಕಲರ್ ಕ್ಲಾತ್ ಆದರೆ ನೀಟಾಗಿ ಕಾಣಿಸುತ್ತೆ ಎಂಡ್ ಲಾಕ್ ಹಾಕೋದು. ಇದು ಸೇಮ್ ಅದೇ ಕಲರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಈಗ ಕುಂದನ್ ಹಚ್ಚೋದು ಮತ್ತು ಲವಂಗ ನಾಟು. ಫಸ್ಟ್ ಕುಂದನ್ ಹಚ್ತೀನಿ, ಆಮೇಲೆ ಲವಂಗ ನಾಟು ಹಾಕ್ತೀನಿ ನೋಡಿರಿ. ಇದಕ್ಕೆ ಓವೆಲ್ ಶೇಪಿನ ಕುಂದನ್ನು ಮತ್ತು ರೌಂಡ್ ಶೇಪಿನ ಕುಂದನ್ನು ಬೇಕಾಗುತ್ತೆ. ಈಗ ಸೆಂಟ್ರಲ್ಲಿ ರೌಂಡ್ ಶೇಪಿನ ಕುಂದನ್ ಇಕ್ತೀವಲ್ವ, ಅಲ್ಲಿ ಹಾಕ್ತಿದ್ದೀನಿ ನೋಡಿ. ಇಲ್ಲೊಂದು, ಇಲ್ಲೊಂದು. ಮತ್ತು ಇಲ್ಲೊಂದು ಹಾಕ್ತಿದ್ದೀನಿ. ಈಗ ಇಲ್ಲೊಂದು, ಇಲ್ಲೊಂದು ಕುಂದನ್ನು ಇಡ್ತೀನಿ ನೋಡಿರಿ. ಇಲ್ಲೊಂದು ಇಡ್ತೀನಿ, ಇಲ್ಲೊಂದು ಇಡ್ತಿದ್ದೀನಿ ನೋಡಿ. ಈ ಮಧ್ಯದಲ್ಲಿ ಲವಂಗ ನಾಟು ಬರುತ್ತೆ. ಇಲ್ಲೊಂದು, ಇಲ್ಲೊಂದು ಮತ್ತು ಇಲ್ಲೊಂದು, ಇಲ್ಲೊಂದು ಹಾಕ್ತಿದ್ದೀನಿ ನೋಡಿ. ಇವುಗಳ ಮಧ್ಯದಲ್ಲಿ ಏನು ಬರುತ್ತೆ, ಇದು ಲವಂಗ ನಾಟು ಬರುತ್ತೆ ನೋಡಿ. ಕರೆಕ್ಟ್. ಈಗ ಇಲ್ಲೊಂದು ಹಾಕ್ತಿದ್ದೀನಿ ನೋಡಿ. ಸ್ವಲ್ಪ ಗಮ್ ಹಾಕಿ ಹತ್ಕೊಳ್ಳೋವರೆಗೂ ಕರೆಕ್ಟಾಗಿ ನೀಟಾಗಿಟ್ಟು ಸ್ವಲ್ಪ ಹಸಿ ಇದ್ದಂಗೆ ಸ್ವಲ್ಪ ಮೂವ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾವೇನು ಮಾಡ್ತೀವಂದ್ರೆ ಅದು ಬರೋದಿಲ್ಲ. ನೋಡಿರಿ ಎಷ್ಟು ಚೆನ್ನಾಗಿ ಬಂತು. ಈಗ ಇಲ್ಲೊಂದು, ಮತ್ತು ಇಲ್ಲೊಂದು. ಮತ್ತು ಇಲ್ಲೊಂದು. ಈ ಥರ ಇಡೋದಕ್ಕೆ ಪೆನ್ನೇ ಚೆನ್ನಾಗಿ ನೋಡಿರಿ. ಪೆನ್ನು ಅಥವಾ ಪೆನ್ಸಿಲ್ಲು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಈ ಥರ ಮೇಲ್ಗಡೆ ನೋಡ್ದಂಗೆ ಇಡಬೇಕು ಈ ಥರ. ಈಗ ಇಲ್ಲೊಂದು, 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 ಇಲ್ಲೊಂದು. ಕರೆಕ್ಟಾಗಿಟ್ಟು ಸೆಟ್ ಮಾಡಿಬಿಡಿ.
ಆರೋದ್ರಲ್ಲಿ ನೀಟಾಗಿ ಸೆಟ್ ಮಾಡಿಬಿಡಿ. ಆರಿದ್ಮೇಲೆ ಮತ್ತೆ ನಾವು ಇಡ್ತೀವಿ ಅಂದರೆ ಬರಲ್ಲ, ಅದು ಅಂಟ್ಕೊಂಡ್ಬಿಟ್ಟಿರುತ್ತಲ್ಲ. ನೋಡಿರಿ ಎಷ್ಟು ನೀಟಾಗಿ ಬಂದು ತುಂಬ ಅಂತ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿ. ಬ್ಲೌಸ್ ಡಿಸೈನ್ಗಂತೂ ಹೇಳಿ ಮಾಡಿಸಿದ್ದಂಗೆ ಇರುತ್ತೆ. ಈಸಿಯಾಗಿ ಹಾಕ್ಬೋದು ಇದು. ಬಟ್ ಗಮ್ ಕರೆಕ್ಟಾಗಿರೋ ಗಮ್ನ ಬಳಸಿ. ಗಮ್ ಚೆನ್ನಾಗಿಲ್ಲ ಅಂದರೆ ನಾವು ಏನೇ ಹಾಕ್ತೀವಂದ್ರೂ ಅಷ್ಟೊಂದು ನೀಟಾಗಿ ಬರೋದಿಲ್ಲ ನೋಡಿ. ಇದು ಚೆನ್ನಾಗಿರುತ್ತೆ ನೋಡಿರಿ. ಗಮ್ ಸ್ಟ್ರಾಂಗಾಗಿರುತ್ತೆ, ಚೆನ್ನಾಗಿರುತ್ತೆ. ಮೀಶೋದಲ್ಲೂ ಸಿಗುತ್ತೆ, ಶಾಪ್ಗಳಲ್ಲೂ ಸಿಗುತ್ತೆ ನೋಡಿ. ಈಗ ಹಸಿ ಆಯ್ತಲ್ಲ, ನಾವು ಹೆಂಗೆ ಬೇಕಾದರೂ ನಾವು ಇದನ್ನ ಸೆಟ್ ಮಾಡ್ಕೋಬೋದು. ಸ್ವಲ್ಪ ಒಣಗಿದ್ರೆ ಮತ್ತೇನು ಮಾಡೋಕ್ಕೂ ಬರಲ್ಲ, ಅದಕ್ಕೋಸ್ಕರ ಈ ಥರ ಎಲ್ಲ ಆದಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿರಿ, ಕರೆಕ್ಟಾಗಿ ಹತ್ಕೊಳ್ಳಿ. ಈಗ ಲವಂಗ ನಟ್ ಹಾಕ್ತೀನಿ ನೋಡಿರಿ. ಈಗ ನೋಡಿ ಚಮಕಿ ಬಳಸಿ 6 + 6 12 ಎಳೆ ಬಳಸ್ಕೊಂಡು ಲವಂಗ ನಟ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಇಲ್ಲಿ ಕುಂದನ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ ಹಾಕಂತ ಬರ್ತಾಯಿದ್ದೀನಿ ನೋಡಿ. ಕರೆಕ್ಟು 2 ಮಧ್ಯನೇ ಬರೋ ಥರ ಹಾಕಂತ ಬರ್ರಿ. ಈ ಥರ ನೋಡಿ, ನೀಲ್ ಕೆಳಗಡೆಯಿಂದ ಮತ್ತು ಮೇಲ್ಗಡೆ ಬಂದು ಈ ಕುಂದನ್ ಒಳಗಡೆ ಹೋಗಬೇಕಾಗುತ್ತೆ. ಕರೆಕ್ಟಾಗಿ ಕುಂದನ್ ಮಧ್ಯದಲ್ಲೇ ನೋಡ್ರಿ ಎಷ್ಟು ನೀಟಾಗಿ ಬರ್ತಿದೆ. ಈಗ ಇವೆರಡರ ಮಧ್ಯೆ ನೋಡಿರಿ ಈ ಥರ ಕರೆಕ್ಟಾಗಿ ಆ ಕುಂದನ್ ಮಧ್ಯದಲ್ಲೇ ಬರ್ತಾಯಿರಿ. ಇವು ಸ್ವಲ್ಪ ಗಮ್ ಹಸಿ ಆಯ್ತಲ್ವ, ಹಾಗಾಗಿ ಕುಂದನ್ಸ್ಗೆ ಮತ್ತು ನೀಡ್ಲಿಗೆ ಅಂಟ್ಕೊಳತ್ತೆ ನೋಡಿ, ಚಮಕಿಗೂ ಅಂಟ್ಕೊಂಬಿಡುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬಂತು ನೋಡಿರಿ. ಈಗ ಈ ಲೀಫಲ್ಲಿ ಈಗ ಎಲೆ ಶೇಪ್ ಹಾಕಿದ್ನಲ್ಲ ಬೀಡ್ಸು, ಅಲ್ಲಿ 3 ಲವಂಗ ನಟ್ ಹಾಕ್ತಿದ್ದೀನಿ ನೋಡಿರಿ. ಒಂದು ಸ್ವಲ್ಪ ಮೇಲ್ಗಡೆ ಸೈಡ್ ಬಂದು ಅಂದರೆ ಈ ಸೈಡೆಲ್ಲ ಮೇಲಕ್ಕೆ ಹೋಗಿದೆಯಲ್ಲ, ಆ ಸೈಡ್ ಬರೋ ಥರ ಹಾಕಿ. ವಿ ಶೇಪ್ ಬರುತ್ತಲ್ವ, ಆ ಥರ ಹಾಕಿ ಮತ್ತು ಮೇಲೊಂದು ಕೆಳಗೊಂದು ಸೆಂಟ್ರಲ್ಲಿ ಒಂದು ಲವಂಗ ನಟ್ ಹಾಕೋದು.
ಸ್ವಲ್ಪ ಟೈಟಾಗಿ ಎಳ್ದು ಬಿಡಿ. ನೋಡಿರಿ ಇದು ಯಾವ ಥರ ಹಾಕಿದ್ದೀನೋ ಮತ್ತು ಇಲ್ಲೂ ಅಷ್ಟು ಅದೇ ಥರನೇ ಹಾಕಬೇಕಾಗುತ್ತೆ. ಈಗ ಇಲ್ಲೊಂದು 3 ಲವಂಗ ಸ್ಟಿಚ್ ಹಾಕ್ತೀನಿ ನೋಡಿರಿ. ನೋಡಿರಿ ಮಧ್ಯದಲ್ಲಿ ಲವಂಗ ನಟ್ಟು ಹಾಕ್ಬಿಡ್ತೀನಿ. ಸ್ವಲ್ಪ ವ್ಯತ್ಯಾಸ ಆಯ್ತಂದ್ರೆ ರಿವರ್ಸ್ ತೆಗೆದುಬಿಡ್ರಿ, ಮತ್ತು ಹಾಕಿದ್ಮೇಲೆ ಮತ್ತೆ ವಾಪಸ್ ಅಂದರೆ ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ಕೆಳಗಡೆ ಏನೋ ವ್ಯತ್ಯಾಸ ಆಗಿರುತ್ತೆ ನೋಡಿರಿ. ಈಗ ಕರೆಕ್ಟ್ ಆಯ್ತು ನೋಡಿ. ಅವಾಗವಾಗ ಕೆಳಗಡೆ ಎಳೆ ಇಲ್ಲ ಗಂಟು ಬಿದ್ದಿರುತ್ತೆ, ಸಿಕ್ಕು ಬಿದ್ದಿರುತ್ತೆ ನೋಡಿ, ನೋಡಿಕೊಂಡು ಹಾಕ್ಕಂತ ಬರ್ರಿ. ಹಾಕ್ಬೇಕಾದ್ರೆ ನೀಟಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಹಾಕ್ಕೊಂಬರಿ. ಎಲ್ಲ ಹಾಕಿ ಬಿಚ್ಚಬೇಕಂದ್ರೆ ಭಾರಿ ಹಿಂಸೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿರಿ, ಸಿಕ್ಕವಾಗ ಲೈನ್ ಎಳೆ ಅಷ್ಟು ಎಳೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಕೆಳಗಡೆ ಏನೋ ಸಿಕ್ಕಾಕೊಂಡಿರುತ್ತೆ ಅಂತ ಅರ್ಥ. ಈಗ ಇಲ್ಲಿ ಹಾಕ್ತಿದ್ದೀನಿ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿರಿ ಡಿಸೈನ್ ಮಾತ್ರ. ನನಗದು ತುಂಬ ಇಷ್ಟ ಆಗ್ಬಿಡ್ತು ಡಿಸೈನು. ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಈಗ ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಹಾಕ್ಕಂತ ಬರ್ತಾಯಿದ್ದೀನಿ ನೋಡಿ. ಈಗ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕರೆಕ್ಟಾಗಿ ಕುಂದನ್ ಮಧ್ಯದಲ್ಲೇ ಹಾಕಿ, ಒಂದು ಚೂರು ವ್ಯತ್ಯಾಸ ಮಾಡೋಕ್ಕೆ ಹೋಗಬೇಡಿ.
ನೋಡಿ ಈ ಥರ ಹಿಂದು ಮುಂದೆ ಮಾಡ್ಕೊಂತ ಕರೆಕ್ಟಾಗಿ ಬಿಡಬೇಕು. ಬಿಟ್ಟಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಲವಂಗ ನಟ್ಟು. ಫ್ರೆಂಚ್ ನಟ್ಟು ಅಷ್ಟೇ, ಲವಂಗ ನಟ್ಟು ಅಷ್ಟೇ ನೋಡಿ. ವರ್ಕು ಫಾಸ್ಟಾಗಿ ಮುಗಿಯುತ್ತೆ ನೋಡಿ. ನೋಡಿರಿ ವಾವ್, ಎಷ್ಟು ಸೂಪರಾಗಿ ಬಂದಿದೆ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಈಸಿಯಾಗಿ ಹಾಕ್ಬೋದು. ಎಲ್ಲಿ ಏನು ಎಡವಟ್ಟಿಲ್ಲ, ಎಲ್ಲಿ ಏನೂ ಬರಲ್ಲ ಅನ್ನೋಂಗಿಲ್ಲ. ಗಮ್ ಹಾಕಿರೋದು ಮಾತ್ರ ನೀಟಾಗಿ ಪ್ರೆಸ್ ಮಾಡಿ ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕಿ ಗಮ್ಮು. ಅವಾಗೇನಾಗುತ್ತೆ, ಸ್ಟಿಫಾಗಿ ಕೂರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿದೆ. ಈ ಡಿಸೈನ್ ಅನ್ನೋದು ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.